ಪ್ರಪಂಚ ಪರ್ಯಟನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಇರತಕ್ಕಂಥ ರೈತ ನಾಯಕರೇ ಮತ್ತು ರೈತ ಬಾಂಧುಗಳೇ, ಈ ಒಂದು ಕಾರ್ಯಕ್ರಮ ನನಗೆ ಹೊಸದು. ಏಕೆಂದರೆ ನಾನು ಒಬ್ಬ ಕಾರ್ಮಿಕ ನಾಯಕನಾಗಿದ್ದೆ. ನಾನು BSNL ಎಂಪ್ಲಾಯ್ ಆಗಿದ್ದೆ, ಬ್ಯಾಂಗ್ಳೂರ್ ಡಿಸ್ಟಿಕ್ ಯೂನಿಯನ್ ಸೆಕ್ರೆಟರಿ ಆಗಿದ್ದೆ, ಕರ್ನಾಟಕ ಸರ್ಕಲ್ ಲೀಡರ್ ಆಗಿದ್ದೆ. ಆದರೆ ನಮ್ಮ ತಾತ ಕೂಡ ರೈತರೇ. ನೀವಿಲ್ಲ ಅಂದರೂ, ನೀವು ಯಾರು ಇಲ್ಲ ಅಂತ ಅಂದರೆ ಯಾರು ಊಟನೂ ಮಾಡೋಕ್ಕಾಗಲ್ಲ. ಅದಂತೂ ಸತ್ಯ. ಯಾಕೆಂದರೆ ಪ್ರತಿಯೊಬ್ಬ ರೈತರು ಕೂಡ ಅವ್ರೇನು ಕಷ್ಟ ಬಿದ್ದು ದುಡಿದು ಏನು ಬೆಳೆನ ಬೆಳೆದು ಅದನ್ನ ಅವರ ಬೇಕಾದಷ್ಟು ಇಟ್ಕೊಂಡು ಮಿಕ್ಕಿತ್ತು ನಾವು ಸೇಲ್ ಮಾಡ್ತಾರೋ ಅದರಿಂದಲೇ ಪ್ರತಿಯೊಬ್ಬರು ಜೀವನ ನಡೆಸ್ತಾ ಇದ್ದಾರೆ. ನಿಮ್ಮ ಸಹಾಯ, ನಿಮ್ಮ ಸಹಕಾರ, ನಿಮ್ಮ ಬೆಂಬಲ, ನಿಮ್ಮ ಶ್ರಮ ಇಲ್ಲ ಅಂದ್ರೆ ಯಾರು ಇರಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ರು ಕೂಡ ನಿಮಗೆ ಬೆಂಬಲವಾಗಿ ನಿಲ್ಲಬೇಕು. ನಿಮ್ಮನ್ನ ದಿನೇ ಒಂದು ತುತ್ತು ತಿನ್ಬೇಕು ಅಂದ್ರೆ ನಿಮ್ಮನ್ನ ನೆನ್ಸ್ಕೊಬೇಕು. ಅದು ತುಂಬಾ ಜನ ನೆನ್ಸ್ಕೊತಾ ಇದ್ದಾರೆ. ಹಾಗಾಗಿ ಇವತ್ತು ಏನಾಗ್ತಾ ಇದೆ ಅಂದ್ರೆ, ನಾನು ಅವಾಗ್ಲಿಂದ ಕೇಳ್ತಾ ಇದ್ದೆ, ಇವತ್ತೇನಾಗ್ತಾ ಇದೆ ಅಂದ್ರೆ, ಕಷ್ಟ ಬಿದ್ದು ಏನೋ ಅವ್ರ ತಾತ ಮುತ್ತಾತನ ಕಾಲದಿಂದಲೂ ಜಮೀನ ಮಾಡ್ಕೊಂಡು ನನ್ನ ಮಕ್ಳು ಚೆನ್ನಾಗಿರ್ಲಿ, ನನ್ನ ಮೊಮ್ಮಕ್ಳು ಚೆನ್ನಾಗಿರ್ಲಿ ಅಂತ ಅಂದ್ಬಿಟ್ಟು ಆ ಒಂದು ಜಮೀನ ಉಳಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಆ ಗೋರ್ಮೆಂಟ್ ಅನಾಮಿಷಕ್ಕೆ ಬಂದು ಯಾವ ರೀತಿ ಅದನ್ನ ಕಬ್ಬಳಿಸ್ತಾರೆ, ಅದನ್ನ ಉಳಿಸ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಅಂತ ನಿಮ್ಗೆ ಗೈಡೆನ್ಸ್ ಕೊಡೋಕೆ ಇವರೆಲ್ಲ ಬಂದಿದ್ದಾರೆ. ಆದ್ರೆ ಬಹಳ ಸಂತೋಷ ನಾನು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬಂದಿತ್ತು. ಥ್ಯಾಂಕ್ ಯು. ಶಿವಕುಮಾರ್ ಅವ್ರು ಮಾತಾಡ್ತಾರೆ. ನೆಕ್ಸ್ಟ್ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿಂದ ರೆಡಿ ಆಗಿತ್ತು. ಎಲ್ರಿಗೂ ನಮಸ್ಕಾರ. ಸೊ ನನ್ನ ಹೆಸರು ಶಿವಕುಮಾರ್ ಅಂತ. ರೈತ ಈಗ ಭೂಸ್ವಾಧೀನ ಪ್ರಕ್ರಿಯೆಗೆ ಒಳಪಟ್ಟಂತ ಸುಮಾರು ಜನ ರೈತರಿದ್ದಾರೆ. ಸೊ ರೈತರು ಮಾಡುವಂತ ಫಸ್ಟ್ ತಪ್ಪುಗಳೇನು ಅಂದ್ರೆ, ಆ ಭೂಸ್ವಾಧೀನ ಪ್ರಕ್ರಿಯೆ ಏನಿದೆ ಅದು ಹೇಗ್ ನಡೆಯುತ್ತೆ, ಆ ಪ್ರಕ್ರಿಯೆಯಲ್ಲಿ ಏನಾಗತ್ತೆ, ಅವ್ರಿಗೆ ಏನೇನು ಹಕ್ಕುಗಳಿದೆ, ಇದನ್ನ ಫಸ್ಟ್ ರೈತ ತಿಳ್ಕೊಬೇಕು. ಇಲ್ಲಿ ನಮ್ಮ ಸಮಾಜದಲ್ಲಿ ಏನಾಗ್ತಿದೆ, ಇದನ್ನ ಯಾರು ತಿಳ್ಕೊಂತಿಲ್ಲ. ರಾಜಕೀಯ ನಾಯಕರು ಏನ್ ಮಾಡ್ತಾರೆ, ಅವ್ರಿಗೆಲ್ಲ ಒಂದು ಜಮೀನ್ ಇರುತ್ತೆ, ತಗೊಳಪ್ಪ ಇಲ್ಲಿ ನಂದೊಂದು 20 ಎಕರೆ ಜಮೀನಿದೆ, ನಿನ್ನ STRR ರೋಡ್ ಹಾಕಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಅವರು, ಅದು ಒಂದ್ ಸ್ವಲ್ಪ ಹಿಂಗ್ ಡಿವಿಯೇಟ್ ಮಾಡಿದ್ರೆ 1-2 ಕಿಲೋಮೀಟರ್ ನನ್ನ ಜಮೀನ್ ಪಕ್ಕ ಬಂದೋಗುತ್ತೆ. ಇವತ್ತು ಈ ತುಂಬ ಸಭೆಯಲ್ಲಿ ಹೇಳ್ತಿದ್ದೀನಿ, STRR ರಸ್ತೆ ಏನಿದೆ ಅದಕ್ಕೆ ಹೊಂದ್ಕೊಂಡಂಗೆ ನಮ್ಮ ಬೆಂಗಳೂರಿನ ಪ್ರತಿಯೊಬ್ಬ ಶಾಸಕ, ಪ್ರತಿಯೊಬ್ಬ ಸಂಸದನ ಜಮೀನು ಅದಕ್ಕೆ ಅದ್ರ ಪಕ್ಕದಲ್ಲಿ ಇದೆ, ಅದು ಹೋಗುತ್ತೆ STRR ರೋಡ್ ಇರ್ಲಿ. ಸೊ ಈಗ ಫಸ್ಟ್ ಥಿಂಗ್ ಏನು ಅಂದ್ರೆ, ಪ್ರಕ್ರಿಯೆ ಬಗ್ಗೆ ಬರೋದಾದ್ರೆ, ಈಗ ಬಿಡದಿ ಆಗಿರ್ಬೋದು, ಆನೆಕಲ್ ಆಗಿರ್ಬೋದು, ಈಗ ನಮ್ಮ ಮೂಲ ಏನು, ನಾವಲ್ಲಿ ಕೃಷಿ ಮಾಡ್ತಿದೀವಿ ಅನ್ನೋದಕ್ಕೆ ಮೂಲ ಏನು, ಮೂಲ ಬಂದು ನಮ್ಮ ಪಾಣಿಯಲ್ಲಿ ಈಗ ನಮಗೆ ಒಂದು ಕಾಲಮ್ ಅಲ್ಲಿ ನಾವು ಏನು ಬೆಳೆ ಬೆಳೆದಿದೀವಿ ಅನ್ನೋದು ಒಂದು ದಾಖಲಾತಿ ಇರುತ್ತದೆ. ಅದ್ರಲ್ಲಿ ನೀವು ಎಷ್ಟು ಜನ, ಇವಾಗ ಇಲ್ಲಿ ಕೂತಿರುವಂತ ಸುಮಾರು ರೈತರು, ನೀವು ಸುಮಾರು ವಾರ್ಷಿಕ ಆ ಭೂಮಿಯಲ್ಲಿ 1, 2, 3 ಬೆಳೆ ಬೆಳೆಯೋರು ಇದ್ದೀರಾ, ಇಲ್ಲ ಮಲ್ಟಿ ಕ್ರಾಪ್ ಮಾಡೋರು ಇದ್ದೀರಾ. ಇದನ್ನ ನಿಮ್ಮ ಪಾಣಿಯಲ್ಲಿ ನಮೂದು ಮಾಡ್ಕೊಂಡಿದ್ದೀರಾ ಯಾರಾದ್ರೂ? ಕ್ರಾಪ್ ಸರ್ವೆ ಆಗತ್ತೆ ಕರ್ನಾಟಕದಲ್ಲಿ. ನಮ್ಮ ಬೆಂಗಳೂರು ಸುತ್ತಮುತ್ತಲಿರೋ ಜಿಲ್ಲೆಗಳನ್ನು ಬಿಟ್ರೆ ಕರ್ನಾಟಕದ ಮಿಕ್ಕ ಭಾಗಗಳಲ್ಲಿ ಕ್ರಾಪ್ ಸರ್ವೆ ಸದಾ ವಾರ್ಷಿಕ 2 ಸಲ ಆಗುತ್ತೆ. ಆದ್ರೆ ಬೆಂಗಳೂರು ಸುತ್ತಲ ಇರೋ ಜಿಲ್ಲೆಗಳು ಏನಿದಾವೆ ಇದ್ರಲ್ಲಿ ಬರೀ 1 ಸಲ ಆಗೋದು. ನಿಮ್ದು 1 ಎಂಟ್ರಿ ಇರುತ್ತೆ. ಈಗ ಬಿಡದಿಯಲ್ಲಿ ಸರ್ಕಾರ ಹೇಳುತ್ತೆ ಇದು ಏನು ಒಣಭೂಮಿ, ಖುಷ್ಕಿ ಈ ತರ ಹೇಳ್ತಾರೆ. ಏನಕ್ಕೆ ಹೇಳ್ತಾರೆ? ಪಾಣಿಯಲ್ಲಿರೋದು ಅದೇ, ಆನ್ ಪೇಪರ್ ಇರೋದು ಅದೇ. ನೀವು ರೈತರಾಗಿ ನೀವೇನ್ ಮಾಡ್ತಿದ್ದೀರಾ? ನೀವು ಅದನ್ನ ನಮೂದನೆ ಮಾಡ್ತಿದ್ದೀರಾ, ದಾಖಲೆ ಮಾಡ್ತಿದ್ದೀರಾ ನಿಮ್ಮ ಪಾಣಿಗಳಲ್ಲಿ? ಯಾರು ಮಾಡ್ತಿಲ್ಲ ಇದನ್ನ. ಸೊ ರೈತರಾದಂತವ್ರು ಫಸ್ಟ್ ನಿಮ್ಮ ಡಾಕ್ಯುಮೆಂಟೇಶನ್ ನ ಸರಿ ಮಾಡ್ಕೋಬೇಕು. ಸೊ ಭೂಸ್ವಾಧೀನ ಪ್ರಕ್ರಿಯೆ ನಮ್ಮ ಕರ್ನಾಟಕದಲ್ಲಿ ಆ ಪ್ರಕ್ರಿಯೆ ಏನು ಒಂದು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಡೀತಿದ್ಯಾ? ಇಲ್ಲ, ನಡೀತಿಲ್ಲ. ಈಗ ಪಕ್ಕದ ತಮಿಳ್ನಾಡಿಗೆ ಹೋದ್ರೆ, ಈಗ ಒಂದು ಭೂಸ್ವಾಧೀನ ಪ್ರಕ್ರಿಯೆಗೆ ಘೋಷಣೆ ಮಾಡಿದಾಗ ಏನ್ ಮಾಡ್ತಾರೆ, DC ಅವರು ಸಭೆ ಕರೀತಾರೆ, ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಏನ್ ಮಾಡಿದ್ದಾರೆ, 2019 ಅಮೆಂಡ್ಮೆಂಟ್ ಅಲ್ಲಿ ಸುಮಾರು ವಿಚಾರಗಳಿಗೆ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಏನಿದೆ ಅದನ್ನ ಬೈಪಾಸ್ ಮಾಡ್ತಾರೆ.
ಯಾವ್ದ್ಯಾವ್ದಕ್ಕೆ ಬೈಪಾಸ್ ಮಾಡ್ತಾರೆ? ಒಂದು, ಈಗ ನಮ್ಮ ದೇಶದ ಡಿಫೆನ್ಸ್ ಪ್ರಾಜೆಕ್ಟ್ಗಳಿಗಾಗಿರ್ಬೋದು, ಇಲ್ಲ ಈಗ ಒಂದು ನೀರಾವರಿ ಪ್ರಾಜೆಕ್ಟ್ಗಳಿಗಾಗಿರ್ಬೋದು, ಇಲ್ಲ ಹೈವೇಗಳಿಗಾಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್, ಹೈವೇ, ರೈಲ್ವೆ, ಮತ್ತೆ ವಿಶೇಷವಾಗಿ ಈ ಕೈಗಾರಿಕಾ ಉದ್ದೇಶಗಳಿಗಾಗಿ ಸಹ ಅದನ್ನ ತೆಗೆದಾಕಿದ್ದಾರೆ. ಸೊ ಯಾಕೆ ತೆಗೆದಾಕಿದ್ದಾರೆ ಇದನ್ನ? ಇವಾಗ ಎಲ್ಲ ಅದೇ ಇರೋದು, ಎಲ್ಲದಕ್ಕೂ ತೆಗೆದಾಕಿದ್ದಾರೆ. ಅಮೆಂಡ್ಮೆಂಟ್ ಅನ್ನೋ ಒಂದು ವಿಚಾರದಲ್ಲಿ ಎಲ್ಲದಕ್ಕೂ ಅದನ್ನ ತೆಗೆದು ಇದ್ ಮಾಡಿದ್ದಾರೆ. ಸೊ ನಾನ್ ಹೇಳೋದೇನಂದ್ರೆ, ಇದ್ರ ಜೊತೆಗೆ ಅಫೋರ್ಡಬಲ್ ಹೌಸಿಂಗ್ ಅಂತ, ಅಂದ್ರೆ ಕಡಿಮೆ ಬೆಲೆಯ ರೆಸಿಡೆನ್ಷಿಯಲ್, ಅಂದ್ರೆ ಈಗ KHB ಆಗಿರ್ಬೋದು, ಇಲ್ಲ BDA ಲೇಔಟ್ಗಳಾಗಿರ್ಬೋದು, ಇದಕ್ಕೂ ಅದನ್ನ ಅಮೆಂಡ್ಮೆಂಟ್ ಅಲ್ಲಿ ಅದನ್ನ ತೆಗೆದಾಕಿದ್ದಾರೆ 2019 ಅಮೆಂಡ್ಮೆಂಟ್ ಅಲ್ಲಿ. ಸೊ ಈಗ ನಾವು ರೈತರಾಗಿ ಈ ಪರ್ಟಿಕ್ಯುಲರ್ ವಿಚಾರದಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಸ್ವಾಮಿ ನೀವು ಅಫೋರ್ಡಬಲ್ ಹೌಸಿಂಗ್ ಗೌರ್ಮೆಂಟ್ ಯಾಕೆ ಮಾಡ್ಬೇಕು? ಗೌರ್ಮೆಂಟ್ ಅಫೋರ್ಡಬಲ್ ಹೌಸಿಂಗ್ ಮಾಡಿದ್ರು, ಈಗ ಬಿಡದಿದೆ ತಗೊಂಡ್ರೆ, ಬಿಡದಿಯಲ್ಲಿ ನಮ್ಗೆ ಹತ್ರ ಎಕರೆಗೆ 2 ಕೋಟಿ 3 ಕೋಟಿ ಕೊಡ್ತಿದ್ದಾರೆ. ಇವಾಗ ಅವರು ನೀವು ಅಲ್ಲಾಗುವಂತ ಸೈಟ್ಗಳ ನಿವೇಶನಗಳು ಇದು ಕೌಂಟ್ ಮಾಡ್ಕೊಂಡು ಹತ್ರ ಒಂದು 9 ರಿಂದ 10 ಕೋಟಿ ಆದಾಯ ಇದೆ ಸರ್ಕಾರಕ್ಕೆ. ಈಗ 2 ಕೋಟಿ ಅದನ್ನ ತೆಗೆದ್ರು 7 ಕೋಟಿ ಲಾಭ ಮಾಡ್ಕೊಳಂತ ಒಂದು ಉದ್ದೇಶ ಮಾಡ್ತಿದ್ದಾರೆ ಸರ್ಕಾರ. ಅದನ್ನ ನೀವ್ ಯಾಕೆ ಮಾಡ್ತೀರಾ? ಅದನ್ನ ಮಾಡಬೇಡಿ. ಸೊ ಅದಕ್ಕೆ ಬರೋಕ್ ಮುಂಚೆ ಈಗ ಮೇಜರ್ ಬಂದು ನಮ್ಗೆ ಭೂ ಸ್ವಾಧೀನದಲ್ಲಿ ಕಾಂಪನ್ಸೇಷನ್, ಫೇರ್ ಕಾಂಪನ್ಸೇಷನ್ ಸಾರ್ ಹೇಳಿದ್ರು, ಫೇರ್ ಕಾಂಪನ್ಸೇಷನ್ ನಿರ್ಧಾರ ಮಾಡಬೇಕು ಅಂತ. ಹೌದು, ಫೇರ್ ಕಾಂಪನ್ಸೇಷನ್ ನಿರ್ಧಾರ ಮಾಡೋದಕ್ಕೆ ಒಂದು DC ಅವರ ಅಧ್ಯಕ್ಷತೆಯಲ್ಲಿ ಎಲ್ಲರೂ ಬಂದು ಕುತ್ಕೊಂಡು ಒಂದು ಸಭೆ ಮಾಡಿ ಮಾತಾಡಿ ಎಲ್ಲ ಒಕ್ಕಟ್ಟಾಗಿ ಕುತ್ಕೊಂಡು ಮಾಡಬೇಕು ಅಂತಿದೆ. ಇದು ನಮ್ಮ ಪಕ್ಕದ ರಾಜ್ಯ ತಮಿಳುನಾಡಲ್ಲಾಗತ್ತೆ, ಇಲ್ಲಾಗಲ್ಲ. ಇಲ್ಲಿ ಯಾವುದೇ ಕಾರಣಕ್ಕೂ ಅದಾಗಲ್ಲ. ಇಲ್ಲಿ ಯಾರಿಗೂ ಅದು ಬೇಕಾಗಿಲ್ಲ, ನಾವು ಯಾರು ಹೋಗಿ ಕೇಳಲ್ಲ. ಸೊ ಕಾಂಪನ್ಸೇಷನ್ ಎಲ್ಲಿಂದ ಇತ್ಯರ್ಥ ಆಗುತ್ತೆ? ಒಂದು ಬಂದು SR ವ್ಯಾಲ್ಯೂ. ಈಗ ಬೆಂಗಳೂರು ಸುತ್ತ PRR ಮಾಡ್ತಿದ್ದಾರೆ. PRR ಅಲ್ಲಿ ಕೆಲವು ಹಳ್ಳಿಗಳಲ್ಲಿ ಈ PRR ಪ್ರಾಜೆಕ್ಟ್ ಬರುತ್ತೆ ಅಂತ SR ವ್ಯಾಲ್ಯೂ ಮೊನ್ನೆ ಡಿಕ್ರೀಸ್ ಮಾಡಿದ್ರು, ಯಾರು ಅಬ್ಜೆಕ್ಷನ್ಗೆ ಹೋಗ್ಲಿಲ್ಲ ಹಳ್ಳಿಗಳಲ್ಲಿ. ಕೆಲವೊಂದ್ ಹತ್ರ ಇನ್ಕ್ರೀಸ್ ಮಾಡ್ತಾರೆ, ಕೆಲವೊಂದ್ ಹತ್ರ ಡಿಕ್ರೀಸ್ ಮಾಡ್ತಾರೆ. ಈ ಭೇದ ಯಾಕೆ? ಅಗ್ರಿಕಲ್ಚರ್ ಈಗ SR ವ್ಯಾಲ್ಯೂ ತಗೊಂಡಾಗ ಕಮರ್ಷಿಯಲ್ ಲ್ಯಾಂಡ್ಗೆ, ರೆಸಿಡೆನ್ಷಿಯಲ್ ಲ್ಯಾಂಡ್ಗೆ, ಅಗ್ರಿಕಲ್ಚರ್ ಲ್ಯಾಂಡ್ಗೆ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಇವಾಗ ಯಾವ್ದೋ ಒಂದು ಹಳ್ಳಿಯಲ್ಲಿ ಒಂದು ರೆಸಿಡೆನ್ಷಿಯಲ್ ಅಂದ್ರೆ ನಿವೇಶನ ಇರ್ಬೋದು, ಇಲ್ಲ ಒಂದು ವಾಣಿಜ್ಯ ನಿವೇಶನ ಇರ್ಬೋದು, ಅದಕ್ಕೆ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಬರುವಂತ ಅಮೌಂಟ್ ನೀವು ಅಗ್ರಿಕಲ್ಚರ್ ಲ್ಯಾಂಡ್ ನೋಡಿದಾಗ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಈಗ ಕಮರ್ಷಿಯಲ್ ಲ್ಯಾಂಡ್ಗೆ 15,000 ಸ್ಕ್ವೇರ್ ಫೀಟ್ ಇತ್ತು ಅಂದ್ರೆ ಉದಾಹರಣೆಗೆ, ಅದೇ ಅಗ್ರಿಕಲ್ಚರ್ ಲ್ಯಾಂಡ್ಗೆ ಎಕರೆಗೆ 1,50,00,000, 1,80,00,000 ಈ ರೀತಿ ಮಾಡಿರ್ತಾರೆ. ಇದನ್ನ ಯಾರೂನು ಅಬ್ಜೆಕ್ಷನ್ಸ್ ಕರೆದಾಗ ಯಾರು ಹೋಗಿ ಅದಕ್ಕೆ ಅಬ್ಜೆಕ್ಟ್ ಮಾಡಲ್ಲ. ಆಮೇಲೆ ಯಾವುದೇ ಭೂ ಸ್ವಾಧೀನ ಪ್ರಕ್ರಿಯೆ ಆದ್ರೂನು ಪಂಚಾಯತಿಯಲ್ಲಿ ಆಗಿರ್ಬೋದು, DC ಕಚೇರಿಯಲ್ಲಿ ಆಗಿರ್ಬೋದು, ತಾಲೂಕ್ ಕಚೇರಿಯಲ್ಲಿ ಆಗಿರ್ಬೋದು ನೋಟಿಸ್ ಮಾಡ್ಬೇಕು. ನೋಟಿಸ್ ಮಾಡಿ ಆ ನೋಟಿಸ್ ಪ್ರಕಾರ ಎಲ್ಲರೂ ಹೋಗಿ ಒಂದು ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆಗಿರ್ಬೋದು, ಇಲ್ಲ ಮೀಟಿಂಗ್ ಅಲ್ಲಿ ಫೇರ್ ಕಾಂಪನ್ಸೇಷನ್ ಕಮಿಟಿ ಮಾಡಿ ಅದ್ರಲ್ಲಿ ಕುತ್ಕೊಂಡು ಮಾತಾಡುವಂತ, ಚರ್ಚೆ ಆಗುವಂತ ಇದು ವಿಚಾರ ಮಾಡಬೇಕು. ಆದ್ರೆ ನಮ್ಮ ಆನೇಕಲ್ಲಲ್ಲಿ ಯಾವುದೇ ರೀತಿ ಆ ತರದ್ದು ಆಗಿಲ್ಲ. ಆಮೇಲೆ ಈಗ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳು ಬಂದಾಗ ಕಾಂಪನ್ಸೇಷನ್ ಅಲ್ಲಿ ಇನ್ನೊಂದು ವಿಚಾರ ಏನು ಅಂದ್ರೆ, ಇವಾಗ ಯಾರೋ ಇದಕ್ ಮುಂಚೆ ಮಾತಾಡಿದವರು ನಮ್ಗೆ ರೋಡ್ ಟೋಲ್ ಅಲ್ಲಿ ಆ ಓನರ್ಗೆ ಸ್ವಲ್ಪ ಕೊಡಿ ಅಂತ ಹೇಳಿದ್ರು. ಸೊ ಇದ್ರಲ್ಲಿ ಏನು ಅಂದ್ರೆ, ಈಗ ಮುಖ್ಯವಾಗಿ ಏನಾಗಬೇಕು ಅಂದ್ರೆ, ಬೆಂಗಳೂರು ನಗರ ಜಿಲ್ಲೆ ಸುತ್ತಮುತ್ತಲು TDR ಅಂತ ಒಂದು ಆಪ್ಷನ್ ಇದೆ. ಆ TDR ಅನ್ನೋ ಒಂದು ಇದನ್ನ ರೈತರಿಂದ ಅದು ಹಕ್ಕು. ಸೊ ಆರ್ಟಿಕಲ್ 300 ಅಲ್ಲಿ ಅದು ನನ್ನ ಹಕ್ಕು, ನಾನು ಕ್ಯಾಶ್ ಕಾಂಪನ್ಸೇಷನ್ ಆದ್ರೂ ತಗೋಬಹುದು, ಇಲ್ಲ TDR ಆದ್ರೂ ತಗೋಬಹುದು. ಸೊ ಪ್ಲಾನಿಂಗ್ ಅಥಾರಿಟಿಗೆ ಹೋಗಿ TDR ತಗೊಳ್ಳೋಂತ ಇದನ್ನು ಆಗ್ಬೇಕು. ಈ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ನೀವು ಎಷ್ಟು ಎಕರೆಗಳು ಈಗ ಏನು ತಗೊಂಡಿದ್ದಾರೆ ಅದಷ್ಟರಲ್ಲೂ ಸುಮಾರು ಒಂದು 50% ಆಫ್ ಲ್ಯಾಂಡ್ ಗೋಮಾಳ ಇರುತ್ತೆ, ಇಲ್ಲ ಸರ್ಕಾರಿ ಜಾಗ ಇರುತ್ತೆ. ಸೊ ಈಗ ಗೋಮಾಳ ಸರ್ಕಾರದ್ದು ನಮ್ಗೆ ಯಾರಿಗೂ ಇಡ್ಸಿಲ್ಲ, ನಮಗ್ ಬೇಡ ಅಂತ ನಾವು ಯೋಚನೆ ಮಾಡ್ತೀವಿ. ಆದ್ರೆ ನಮ್ಮ ಊರುಗಳಲ್ಲಿ ದನ ಕರುಗಳಿದಾವೆ, ಲೈಫ್ ಸ್ಟಾಕ್ ಇದೆ, ಲೈಫ್ ಸ್ಟಾಕ್ ಸೆನ್ಸಸ್ ಆಗುತ್ತೆ. ಒಂದು ಹಸುಗೆ ಇಷ್ಟು ಸ್ಕ್ವೇರ್ ಮೀಟರ್ ಜಾಗ ಇರಬೇಕು ಅಂತ, ಮೇಲಿಗೆ ಜಾಗ ಇರಬೇಕು ಅಂತ ಕಾನೂನು ಇದೆ. ಅದನ್ನ ಯಾಕೆ ಯಾರನ್ನು ರೈಸ್ ಮಾಡಲ್ಲ ಅನ್ನೋದು ಒಂದು.
100 ಪಶುಗಳಿಗೆ 30 ಎಕರೆ. ಸೊ ಈ ಕಾನೂನ್ನ ಗೋಮಾಳನೇ ನೀವು ಉಳಿಸ್ಕೊಳಕ್ಕೆ ಇದ್ ಮಾಡ್ಲಿಲ್ಲ ಅಂದ್ರೆ ಇನ್ನು ನೀವು ಬೇರೆ ನಿಮ್ಮ ಭೂಮಿಗಳನ್ನ ಎಲ್ಲಿಂದ ಉಳಿಸ್ಕೊಂತೀರಾ? ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಿದ್ದೀರಾ? ಆಮೇಲೆ ಬೆಂಗಳೂರು ಸುತ್ತಮುತ್ತಲು ಸುಮಾರು ಸಿರಿಕಲ್ಚರ್ ಬೆಲ್ಟ್ ಇದೆ. ಸಿರಿಕಲ್ಚರ್ ಬೆಲ್ಟ್ ಅಲ್ಲಿ ನಮ್ದು ಸೀಡ್ ಏರಿಯಾ ಇದೆ. ಸೊ ಇದನ್ನ ಉಳಿಸ್ಕೋಬೇಕು ಅಂತ ಸೀಡ್ ಏರಿಯಾ ಇದೆ, ನೀವು ಇದನ್ನ ಭೂ ಸ್ವಾಧೀನ ಪ್ರಕ್ರಿಯೆ ಕೈ ಬಿಡಿ ಅಂತ ಯಾಕೆ ಯಾರು ಹೋರಾಟ ಮಾಡ್ತಾ ಇಲ್ಲ? ಸೊ ಈ ಒಂದು ಇದನ್ನು ನೋಡ್ಬೇಕಾಗತ್ತೆ. ಆಮೇಲೆ ಇನ್ನ ಒಂದು ನಮ್ಮ ಸರ್ಕಾರಗಳು ಹೆಂಗಿದಾವೆ ಅಂದ್ರೆ, ಈಗ ಅರಣ್ಯ ಪ್ರದೇಶ ಕೂಡ ಕಡಿಮೆ ಮಾಡಿ, ಎಕೋ ಸೆನ್ಸಿಟಿವ್ ಝೋನ್ಗಳು ಕೂಡ ಕಡಿಮೆ ಮಾಡಿ, ಅಲ್ಲೂ ಕೂಡ ಭೂ ಸ್ವಾಧೀನ ಮಾಡುವಂತ ಪ್ರಕ್ರಿಯೆಗೆ ತೊಡ್ಕೊಂಡಿದ್ದಾರೆ. ಸೊ ಇವೆಲ್ಲ ಒಂದು ಮನವರಿಕೆ ಮಾಡಿಕೊಂಡು, ಆಮೇಲೆ ರೈತರು ಯಾರದೇ ಭೂ ಸ್ವಾಧೀನ ಆಗಿರ್ಲಿ, ನೀವು ಕಾಂಪೋಸಿಷನ್ ತಗೊಂಡು ಪೊಸೆಷನ್ ಸರ್ಟಿಫಿಕೇಟ್ ಕೊಡೋ ತನಕ ಅವ್ರಿಗೆ ನಿಮ್ಮ ಜಮೀನಿನಲ್ಲಿ ಕೆಲಸ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ. ಈಗ ಆನೇಕಲ್ಲಲ್ಲಿ ಏನಾಗಿದೆ, ಬಿಡದಿಯಿಂದ ದೇವನಹಳ್ಳಿಗೆ ಒಂದು KRDCL ರಸ್ತೆ ಹೋಗುತ್ತೆ, 1400 ಕೋಟಿ ಅಮೌಂಟ್, 2000 ಕೋಟಿನಾ, 2000 ಕೋಟಿ ಅಮೌಂಟ್. ಸೊ ಅದ್ರಲ್ಲಿ ಏನ್ ಮಾಡಿದ್ದಾರೆ, ಯಾರಿಗೂ ಇನ್ನೂ ಅಮೌಂಟ್ ಕೊಟ್ಟಿಲ್ಲ, ಫೈನಲ್ ನೋಟಿಫಿಕೇಶನ್ ಆಗಿರ್ಲಿಲ್ಲ. ಅವ್ರ ಭೂಮಿಗಳನ್ನೆಲ್ಲ ತಗೊಂಡು ರೋಡ್ ವೈಡ್ನಿಂಗ್ ಮಾಡ್ಕೊಂಡು ಹೋದ್ರು. ರೈತ ನೋಡ್ಕೊಂಡು ಕುತ್ಕೊಂಡ, ಯಾರು ಹೋಗಿ ಅವ್ರನ್ನ ಪ್ರಶ್ನೆ ಮಾಡ್ಲಿಲ್ಲ, ಹಂಗೆ ಬಿಟ್ಟು ಅದು ಹಂಗೆ ಉಳ್ಕೊಂತು. ಸೊ ನಾನೇನ್ ಹೇಳೋದು ಅಂದ್ರೆ, ಯಾವುದೇ ಭೂ ಸ್ವಾಧೀನ ಪ್ರಕ್ರಿಯೆ ಆಗ್ಲಿ, ರೈತರು ಅಮೌಂಟ್ ಬರೋ ತನಕ ನಿಮ್ಮ ಭೂಮಿನ ಬಿಟ್ಕೊಡ್ಬೇಕು ಅಂತ ಕಾನೂನು ಇಲ್ಲ, ಇದು ಸ್ಪಷ್ಟ. ಸೊ ಈ ಕೆಲವೊಂದು ವಿಚಾರಗಳು ನಾನು ಹೇಳಿ, ಈ ಎಸ್ಪೆಷಲಿ SR ವ್ಯಾಲ್ಯೂದು ಬಂದ್ಬಿಟ್ಟು ಒಂದು ಏನು ಅಂದ್ರೆ, ನಿಮ್ಮ ಹಳ್ಳಿಗಳಲ್ಲಿ ಇವಾಗ ಯಾರೋ ಭೂಮಿ ಮಾರ್ತಾರೆ, ಕೊಂಡ್ಕೊಂತಾರೆ, ಈ ಕಪ್ಪು ಬಿಳಿಯ ವ್ಯತ್ಯಾಸಗಳನ್ನ ಮಾಡ್ತಾರೆ ಸುಮಾರು ಜನ. ಸೊ ಅದನ್ನೆಲ್ಲ ಮಾಡ್ದಿರಾ ಆದಷ್ಟು ಹೆಚ್ಚಿನ ಅಮೌಂಟ್ ಇದ್ ಮಾಡಿಕೊಂಡು SR ವ್ಯಾಲ್ಯೂಯೇಷನ್ ಅಬ್ಜೆಕ್ಷನ್ಸ್ ಕರೆದಾಗ ದಯವಿಟ್ಟು ಅಬ್ಜೆಕ್ಷನ್ಸ್ ಕೊಟ್ಕೊಂಡು ಮುಗಿಸಿ. ಸೊ ಇದನ್ನ ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ನಮ್ಮ ರೈತ ಬಾಂಧವರಿಗೆ ವಂದಿಸುತ್ತಾ, ದೇವನಹಳ್ಳಿ ತಾಲೂಕು ನಾಗನಾಯಕನಹಳ್ಳಿ ಗ್ರಾಮವಾಸಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ BKS. ಈಗ ಎಲ್ಲ ಅವರವರ ಏರಿಯಾಕ್ಕೆ ಸಂಬಂಧಪಟ್ಟ ಹಾಗೆ ರೈತರ ಸಮಸ್ಯೆಗಳ ಅಕ್ವೇಷನ್ ಬಗ್ಗೆ ಹೇಳಿದ್ದಾರೆ. ನಮ್ಮ ಏರಿಯಾದು ಚನ್ನರಾಯಪಟ್ಟಣ ಹೋಗಿ ಏನ್ ನಾವು ಎಲ್ಲ ನಮ್ಮ ರೈತ ಬಾಂಧವರು ಗಲಾಟೆ ಮಾಡಿ ಜಮೀನನ್ನ ಉಳಿಸ್ಕೊಳ್ಳೋ ರೀತಿಯಲ್ಲಿ ಸರ್ಕಾರಕ್ಕೆ ಸ್ಪಂದಿಸದೆ ಸರ್ಕಾರವನ್ನ ನಮ್ಮ ಹಳ್ಳಿಯ ತನಕ ಬಾಗುವಂತೆ ಮಾಡಿದ್ದೇವೆ. ಆದ್ರೆ ಸರ್ಕಾರ ರೈತರ ಚಾಪೆ ಕೆಳಗೆ ನುಗ್ಗಿದ್ರೆ ಸರ್ಕಾರ ರಂಗೋಲಿ ಕೆಳಗೆ ನುಗ್ಗೈತೆ, ಆಯ್ತಾ? ಅವ್ರು ಏನೊಂದು ಅಮೆಂಡ್ಮೆಂಟ್ ಮಾಡ್ತಾರೆ ಅಂದ್ರೆ, ರೈತರ ಜಮೀನು ಉಳಿಸ್ಕೊಂಡಿರೋ ರೈತರ ಒಂದು ಚಟುವಟಿಕೆಗಳಿಗೆ ಮಾತ್ರ ಉಳಿಸ್ಬೇಕು ಅಂತಿದ್ದಾರೆ. ರೈತರ ಅದ್ರ ಸ್ವಂತ ಹಕ್ಕು, ಅವ್ರ ಹಕ್ಕು ಏನ್ ಸಂವಿಧಾನ ಕೊಟ್ಟಿದೆಯೋ ಅದು ಅವ್ರ ಹಕ್ಕು. ಅವ್ರ ಹಕ್ಕನ್ನ ಇವ್ರು ಕಸಿಯುವಂತ ಕೆಲಸ ಯಾಕೆ ಮಾಡ್ಬೇಕು? ಅವ್ರು ಏನಾದ್ರೂ ಮಾಡ್ಕೊಳ್ತಾರೆ, ಕಮರ್ಷಿಯಲ್ ಅನ್ನ ಮಾಡ್ಲಿ, ಇಲ್ಲ ಏನಾದ್ರೂ ಮಾಡ್ಲಿ, ರೈತರ ಕೆಲಸನ ಮಾಡ್ಲಿ, ಇಲ್ಲ ಏನಾದ್ರೂ ಮಾಡ್ಲಿ. ಈಗ ಕೆಲವು ರೈತರ ಒಂದು ಬೆಳೆಗಳಿಗೆ ಕಮರ್ಷಿಯಲ್ ಬೆಲೆ ಕೊಡುವಂಥದ್ದು, ಈಗ ದ್ರಾಕ್ಷಿ ಬೆಳೆ ಕಮರ್ಷಿಯಲ್ ಅಂತಾರೆ, ಇಲ್ಲ ಕೋಳಿ ಸಾಕಾಣಿಕೆ ಕಮರ್ಷಿಯಲ್ ಅಂತಾರೆ, ಇಲ್ಲ ಬೇರೆ ಇಂಥ ಪರ್ಪಸ್ಗೆ ರೈತರ ಜಮೀನ ಯೂಸ್ ಮಾಡ್ಕೋಬೇಕಾದ್ರೆ ಈ ಸರ್ಕಾರ ಯಾಕೆ ನಮ್ಗೆ ಒಂದು ರೂಲ್ಸ್ ಮಾಡ್ಬೇಕು? ಸರ್ಕಾರ ಯಾತಕ್ಕೋಸ್ಕರ ಮಾಡ್ಬೇಕು? ಅದರಿಂದ ಯಾವುದೇ ಕಾರಣಕ್ಕೂ ರೈತರ ಒಂದು ಹಕ್ಕುಗಳನ್ನ ಮೊಟಕು ಮಾಡುವಂತ ಕೆಲಸ ಸರ್ಕಾರ ಮಾಡಬಾರ್ದು. ಹಾಗೆ ರೈತರಲ್ಲಿ ಏನಾಗಿದೆ, 2 ವಿಧ ಇರ್ತದೆ. ಒಂದು, ಕೆಲವರು ವಯಸ್ಸಾಗಿರ್ತಾರೆ, ಮಕ್ಕಳು ಫಾರಿನ್, ಇನ್ನೊಂದು ಡಾಕ್ಟ್ರು ಇಂಜಿನಿಯರು ಎಲ್ಲ ಹೋಗಿರ್ತಾರೆ, ರೈತರ ಜಮೀನು ಮಾಡೋರಿಲ್ಲ, ಅವ್ರಿಗೆ ನಿವೃತ್ತಿ ಸ್ಟೇಜ್ ಬರ್ತದೆ, 65-70 ವರ್ಷ ಆಗ್ತದೆ, ಅವ್ರು ವ್ಯವಸಾಯ ಮಾಡಕ್ ಆಗ್ತಿಲ್ಲ ಅಂತವರು ಕೊಡ್ಲಿಕ್ಕೆ ರೆಡಿ ಇರ್ತಾರೆ. ಕೊಡ್ಲಿಕ್ಕೆ ರೆಡಿ ಇದ್ದವ್ರಿಗೆ ಅವ್ರಿಗೆ ಸರ್ಕಾರ ಸೂಕ್ತವಾದ ಬೆಲೆಯನ್ನು ಕೊಡ್ತಾರೆ. ಆ ಬೆಲೆ ಕೊಡುವಂತ ರೀತಿಯಲ್ಲಿ ಏನ್ ಮಾಡ್ಬೇಕಂದ್ರೆ, ಅವ್ರಿಗೆ ಯಾವುದೇ ಕಾರಣಕ್ಕೂ 10 ವರ್ಷ TDS ಆಗ್ಬಾರ್ದು. ಅವರು ಬ್ಯಾಂಕಲ್ಲಿ ಈಗ 1 ಕೋಟಿ ಕೊಟ್ಟರು ಸರ್ಕಾರ ಅಂತ ಇಟ್ಕೊಂಡೆ 10 ವರ್ಷ ಅವರು ಬ್ಯಾಂಕಲ್ಲಿ ಇಟ್ಕೊಂಡು ಅದು ಇಂಟ್ರೆಸ್ಟ್ ತಗೊಳ್ತಾರೆ, ಅವ್ರು ಜೀವನ ಮಾಡ್ತಾರೆ. ಅವಾಗ ಸರ್ಕಾರ ಏನ್ ಮಾಡ್ತದೆ, TDS ಆಗ್ತದೆ, ಅವ್ರಿಗೆ ಟ್ಯಾಕ್ಸ್ ಆಗ್ತದೆ. ಆ ಟ್ಯಾಕ್ಸ್ ಅನ್ನ ಮಾಡಬಾರ್ದು. ಒಂದು. ಇನ್ನೊಂದು, ಕೆಲವರು ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾರೆ, ಬೇರೆ ಕಡೆ ಲ್ಯಾಂಡ್ ಪರ್ಚೇಸ್ ಮಾಡ್ತಾರೆ, ಸೈಟ್ ಪರ್ಚೇಸ್ ಮಾಡ್ತಾರೆ, ಇಲ್ಲ ಏನೋ ಒಂದು ಅಭಿವೃದ್ಧಿಗೋಸ್ಕರ ಏನಾದ್ರೂ ಮಾಡಿ ಅದಕ್ಕೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಸ್ಟ್ಯಾಂಪ್ ಡ್ಯೂಟಿ ಹಾಕಬಾರ್ದು. ಆ ಸ್ಟ್ಯಾಂಪ್ ಡ್ಯೂಟಿನ ಮಿತಿಗೊಳಿಸಬಾರ್ದು. ಅವ್ರು 10 ವರ್ಷ ಏನೋ ಅವರು ಕೊಟ್ಟಂತ ದುಡ್ಡು ಯುಟಿಲೈಸ್ ಆಗೋ ತನಕ, ಉಪಯೋಗಿಸ್ಕೊಳ್ಳೋ ತನಕ ಯಾವುದೇ ಕಾರಣಕ್ಕೂ ಅವ್ರಿಗೂ ಟ್ಯಾಕ್ಸ್ ಹಾಕಬಾರ್ದು. ಇದೊಂದು ಸರ್ಕಾರ ಒಂದು ಮಾಡ್ಬೇಕು, ಕಾನೂನಲ್ಲಿ ಒಂದು ತಿದ್ದುಪಡಿ ಮಾಡ್ಬೇಕು. ಹಾಗೇನೆ ಡೆವಲಪ್ಮೆಂಟ್ ಆಗಬೇಕು ಅಂತಂದ್ರೆ ದೇಶ
ಸಮನ್ವಯ ಕಾಪಾಡ್ಕೋಬೇಕು. ಪ್ರತಿಯೊಬ್ಬ ರೈತ ಇರ್ಬೋದು, ಇಲ್ಲ ಶಾಸಕ ಇರ್ಬೋದು, ಇಲ್ಲ ಒಬ್ಬ ಜುಡಿಷಿಯಲ್ ಇರ್ಬೋದು, ಇಲ್ಲ ಯಾವುದೇ ಒಬ್ಬ ಇವ್ರಿಗೂ ಸಮನ್ವಯ ಬೇಕು. ಸೈಂಟಿಫಿಕ್ ಆಗಿ ಎಲ್ಲ ಒಂದು ಇದರಲ್ಲೂ ಸಮನ್ವಯ ಕಾಪಾಡಬೇಕು. ಸೈಂಟಿಫಿಕ್ ಆಗಿ ರಿಸರ್ಚ್ ಮಾಡಿ ಎಲ್ಲರಿಗೂ ಯಾವ್ದವರ ಬೆಲೆಗೆ ತಕ್ಕಂಗೆ ಜೀವನದ ಒಂದು ಅನುಕೂಲತೆಯನ್ನ ಮಾಡಿಕೊಡ್ಬೇಕು. ನಮ್ಮ ರಾಯಲ್ ಸಾಹೇಬ್ ಹೇಳಿದಾಗ ರಿಹಾಬಿಲಿಟೇಷನ್ ಅಂದ್ರೆ ಪುನರ್ವಸತಿ. ಪುನರ್ವಸತಿ ಅಂತಂದ್ರೆ ಇವತ್ತು ರೈತರು ಅತಂತ್ರ ಸ್ಥಿತಿಯಲ್ಲಿ ಇದ್ದಾರೆ. ಅವರು 60 ವರ್ಷ 70 ವರ್ಷ ಆದ್ಮೇಲೆ ಅವರು ಅಗ್ರಿಕಲ್ಚರ್ ಮಾಡಕ್ಕಾಗೋದಿಲ್ಲ. ಅಗ್ರಿಕಲ್ಚರ್ ಮಾಡಕ್ಕಾಗಿಲ್ಲ ಅಂದ್ರೆ ಅವ್ರಿಗೆ ಸಾಮಾಜಿಕ ಭದ್ರತೆ ಇಲ್ಲ, ಜೀವನದ ಭದ್ರತೆ ಇಲ್ಲ. ಇವತ್ತು ಒಬ್ಬ ಅಧಿಕಾರಿ ರಿಟೈರ್ಡ್ ಆದ ತಕ್ಷಣ ಅವನಿಗೆ ಪೆನ್ಷನ್ ಒಂದು 25 ಲಕ್ಷ 30 ಲಕ್ಷ ಬರ್ತದೆ. ಹೇಗೇನು ಅವ್ನ ಪೆನ್ಷನ್ ಬರ್ತಾನೆ ಇರ್ತದೆ ಅಪ್ ಟು ಅವನ ಸಹಾಯ ತನಕ. ಆದ್ರೆ ರೈತರಿಗೆ ಯಾರು ಕೇಳೋರಿಲ್ಲ. 60 ವರ್ಷ 70 ವರ್ಷ ಅವ್ನ ಶಕ್ತಿ ಇರೋ ತನಕ ಮನೇಲಿ ಅವ್ನ ಬೆಲೆ ಕೊಡ್ತಾರೆ. ಅವ್ನ ಶಕ್ತಿ ಕುಂದಿದ ಮೇಲೆ ಅವ್ನ ಮಡಕಲ್ ಕೊಡಿಸ್ತಾರೆ. ಇವ್ರು ಏನ್ ಹಾಕ್ತಾರ ತಿನ್ಬೇಕು. ಅದರಿಂದ ಸಮನ್ವಯ ಸೈಂಟಿಫಿಕ್ ಆಗಿ ರಿಸರ್ಚ್ ಮಾಡಿ ಪ್ರತಿಯೊಬ್ಬ ನಾಗರಿಕನಿಗೂ ದೇಶದಲ್ಲಿ ಸಾಮಾಜಿಕವಾಗಿ ಒಂದು ಸಾಮಾಜಿಕ ಭದ್ರತೆ ಒದಗಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. 4 ಗಂಟೆವರೆಗೆ ನಡೆಯುತ್ತೆ. ನಾವೆಲ್ಲ ಎತ್ತಿರ್ತಾ 4 ಗಂಟೆವರೆಗೆ ಯಾಕೆ ಇರ್ಬೇಕಂದ್ರೆ ಬಂದಿರ್ತಕ್ಕಂಥದ್ದು ಇದರ ಮೂಲ ಉದ್ದೇಶಗಳನ್ನ ತಿಳ್ಕೊಳ್ಳಿಕ್ಕೆ. ಊಟದ ನಂತರ IAS ಆಫೀಸರ್ಸ್ ಬರ್ತಾರೆ, ಮತ್ತೆ ನಮ್ಮ ವೈಸ್ ಚಾನ್ಸಲರ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಅರುಣ್ ಕುಮಾರ್ ಬರ್ತಾರೆ. ಜೊತೆಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ರಾಷ್ಟ್ರವ್ಯಾಪಿ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಕಿಸಾನ್ ಸಂಘದ ಹೋರಾಟದಿಂದ ಯಾವ ರೀತಿ ಈ ತರದ ವ್ಯವಸ್ಥೆಗಳನ್ನ ಕೆಲವು ಕಡೆ ಸ್ಟಾಪ್ ಮಾಡಿಸಿದೀವಿ ಅಂದ್ರೆ ಜಿಒ ಅಕ್ವೇಷನ್ ಎಲ್ಲ ಆಗಿ ಪುನಃ ಅದನ್ನ ವಾಪಸ್ ಸರ್ಕಾರ ಬಿಟ್ಕೊಟ್ಟಿದೆ 1000 ಎಕರೆಗಳನ್ನ. ಆ ತರ ಅನೇಕ ಮಾದರಿಗಳನ್ನ ಯಾವ ರೀತಿ ಏನು ಎತ್ತ ಅಂತಕ್ಕಂಥದ್ದನ್ನ ವಿಸ್ತೃತವಾಗಿ ಚರ್ಚೆ ಮಾಡಲಿದ್ದೇವೆ. ಹಾಗಾಗಿ 4 ಗಂಟೆವರೆಗೆ ಮುಂದುವರಿತಾ ಇರೋದ್ರಿಂದ ಸರಿಯಾದ ಸಮಯಕ್ಕೆ ನಾವು ಊಟ ಮುಗಿಸಿ ಪಕ್ಕ 2 ಗಂಟೆಗೆ ಪುನಃ ಇಲ್ಲಿ ಬಂದು ಸೇರ್ಬೇಕು. ನಾವು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಮಾಡ್ಬೇಕು ಅಂತ ಹೇಳ್ತಾ, ಭಾರತ್ ಮಾತಾ ಕಿ, ಗಂಗಾ ಮಾತಾ ಕಿ, ಗೋ ಮಾತಾ ಕಿ, ಗೋ ಮಾತಾ ಕಿ, ಭಗವಾನ್ ಬಲರಾಮ್ ಕಿ, ಭಾರತೀಯ ಕಿಸಾನ್ ಸಂಘ ಜಿಂದಾಬಾದ್. ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಸಂಚಾಲಕ. ರೈತರ ಸಮಸ್ಯೆ ರೈತರು ಹೋದಾಗ್ಲೇ ಮುಗಿಯೋದದು. ರೈತರ ಸಮಸ್ಯೆ ನಿರಂತರ. ಆದ್ರೆ 2 ರಿಂದ 2.5 ನಿಮಿಷದಲ್ಲಿ ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂತಂದ್ರೆ, ಈಗ ವಿವರಣಾತ್ಮಕವಾಗಿ ನಾವು ಹೇಳೋದಕ್ಕಿಂತ ಒಂದು ಬಗರ್ಹುಕುಂ ಸಮಸ್ಯೆ. ನಮ್ಮ ಮಲೆನಾಡು ಭಾಗದಲ್ಲಿ ಬಗರ್ಹುಕುಂ ಸಮಸ್ಯೆ. ನಾನ್ ಮೂಲತಃ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನವನು. ನಮ್ಮ ಕಡೂರು ತಾಲೂಕಿಂದ ಸರ್ 3000 ಫೈಲ್ ಪೆಂಡಿಂಗ್ ಇದೆ. ಒಂದು. ಎರಡನೇದು ಏನಂತಂದ್ರೆ, ಈಗಾಗಲೇ ನಾನು ಬೆಳಗ್ಗೆ ಹೇಳಿದೆ ನಮ್ಮ ವಿಷ್ಣು ಸರ್ಗೆ, ಏನಂತಂದ್ರೆ ಈ ಸರ್ಕಾರದಿಂದ ಏನ್ ಆದೇಶ ಕೊಟ್ಟಿದ್ದಾರೆ ಅದೊಂದು ರೀತಿ ರೈತರನ್ನೇ ದಿಗ್ಭ್ರಮೆ. ಸಿಟಿಯಿಂದ ಇಷ್ಟು ಏರಿಯಾ ಒಳಗಡೆ ಅದು ಆಕ್ಯುಪೈ ಮಾಡ್ಕೋಬೇಕು ಅಕ್ವಿಸಿಷನ್ ಅಂತೇಳಿ. ಅದು ಮೂಡಿಗೆರೆಯಲ್ಲಿ ನಾವು ಮೊನ್ನೆ ಹೋರಾಟ ಮಾಡಿದ್ವಿ. ಪಾದಯಾತ್ರೆ ಮೂಲಕ ಅದು ಹೋರಾಟ ಮಾಡಿ ಕಾನೂನಾತ್ಮಕವಾಗಿ ಅದ್ ಮಾಡ್ಬೇಕು ಅಂದ್ರೆ ಅಡ್ವೊಕೇಟಿಗೆ ಒಂದು ರಿಕ್ವಿಸಿಷನ್ ಕಳಿಸಿದ್ದೀವಿ. ನಂಬರ್ 1. ನಂಬರ್ 2 ಏನಂತಂದ್ರೆ, ನಮ್ಮ ಹಿರಿಯರು ಹೇಳ್ತಾ ಇದ್ರು, ಚಿಕ್ಕಮಗಳೂರು ತಾಲೂಕಿನಲ್ಲಿ ನಂದಿ ಅಂತ ಗ್ರಾಮ ಇದೆ. ಆ ನಂದಿ ಗ್ರಾಮದಲ್ಲಿ 1928ರಲ್ಲಿ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ. ಸೊ ಸಾಗುವಳಿ ಚೀಟಿ ಕೊಟ್ಟಾಗ ಸರ್ ಏನಾಗಿದೆ, ಒಂದು 30 to 40 years, ಇಟ್ಸ್ ಬಿನ್ 30 to 40 years. ಐ ಹೋಪ್ ಯು ಡೋ ಅಂಡರ್ಸ್ಟ್ಯಾಂಡ್ ಕನ್ನಡ. ಸೊ 30 to 40 years ಸಾಗುವಳಿ ನಡೆಸ್ಕೊಂತ ಬಂದಿದ್ದಾರೆ. ಬಟ್ ಈಗ ನಮ್ಮ ಹಿರಿಯರು ಹೇಳಿದ್ದು ಏನಂತ ಹೇಳಿದ್ರೆ, ಅವರಿಗೆ ಅರಣ್ಯ ಇಲಾಖೆಯವರು ಬಂದು ಏನಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ಇದು ಅರಣ್ಯ ಇಲಾಖೆ, ಇಟ್ಸ್ ಅ ಫಾರೆಸ್ಟ್ ಲ್ಯಾಂಡ್, ಸೊ ಯು ಕಾಂಟ್ ಕಲ್ಟಿವೇಟ್ ಹಿಯರ್. ಸೊ ದೇ ಆರ್ ಸಪ್ರೆಸಿಂಗ್ ಫಾರ್ಮರ್ಸ್. ಸೊ ಅದೊಂದು ದಯವಿಟ್ಟು ಇದನ್ನ ತಮ್ಮ ಗಮನಕ್ಕೆ ನಾನು ತರೋದಕ್ಕೆ ಇಚ್ಛೆ ಪಡ್ತೇನೆ. 3ನೇ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಈಗ ರೈತರಿಗೆ ನಿಮಗೆಲ್ಲರೂ ಗೊತ್ತು, ತಾಲೂಕು ಆಫೀಸ್ಗಳಲ್ಲಿ ಗೌರ್ಮೆಂಟ್ ಇಲಾಖೆಗಳಲ್ಲಿ SR ವ್ಯಾಲ್ಯೂ ರಿಲೇಟೆಡ್ SR ವ್ಯಾಲ್ಯೂ ಬೇಸ್ ಮೇಲೆ ಏನು ರಿಜಿಸ್ಟ್ರೇಷನ್ ಚಾರ್ಜ್ ಇದೆ ಸರ್, ಅದನ್ನ ದಯವಿಟ್ಟು ಕಡಿಮೆ ಮಾಡೋದ್ರ ಮೂಲಕ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಮಾತಾಡೋದಕ್ಕೆ ಬಹಳ ಇದ್ರೂ ಕೂಡ ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂದ್ರೆ, ಅರಣ್ಯ ಮತ್ತೆ ಕೃಷಿ ಇಲಾಖೆ ಜಂಟಿ ಸರ್ವೆ ಏನಿದೆ ಆದಷ್ಟು ಬೇಗ ನಾವು ರೈತರ ಸಂಘಟನೆಗಳು ಏನ್ ಮಾಡ್ಬೋದು, ಬೀದಿಲಿ ಹೋರಾಟ ಮಾಡ್ಬೋದು. ಸರ್ಕಾರದ ಮಟ್ಟದಲ್ಲಿ ನೀವೆಲ್ಲರೂ ಹೋರಾಟ ಮಾಡಿ, ಸರ್ಕಾರದ ಮಟ್ಟದಲ್ಲಿ ಆ ಪ್ರೊಸೀಜರ್ಸ್ ಏನಿದೆ ಅದನ್ನೆಲ್ಲ ಸ್ಟೆಪ್ಸ್ ಅನ್ನ ತೆಗೆದುಕೊಂಡು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ಈ ಮೂಲಕ ವಿನಂತಿ ಮಾಡ್ತೀನಿ. ಥ್ಯಾಂಕ್ ಯು. ಸರ್ಕಾರ ಏನು ದಬ್ಬಾಳಿಕೆ ನಡೆಸ್ತಾ ಇದೆ ಅಂದರೆ, ರೈತರ ಮೇಲೆ ಮಹಾಬಾರತೇನು ತಗೊಳಕ್ಕೆ ದರ್ಬಾರ್ ನಡೆಸ್ತಾ ಇತ್ತು. ನಮಗೆಲ್ಲರ ಅರಿವು ಬಂದರೂ ನಾವು ಏನು ಮಾಡಲಾರ್ದಂಥ ಪರಿಸ್ಥಿತಿಯಲ್ಲಿ ಇದೀವಿ. ಯಾವ್ದು ಬೇಕೋ, ಈಗ ನಮ್ಮ ಕಡೆ ಬಹಳ ವರ್ಷಗಳಿಂದ ಜಮೀನು ಮಾಡ್ತಾ ಇದ್ದಾರೆ.
ಅದನ್ನ ಹುಲ್ಲುಮನೆ ಖರಾಬ್ ಅಂತ ಹೇಳ್ತಾರೆ. ಆಮೇಲೆ ಗೋಮಾಳಕ್ಕೆ ಸೇರಿದ್ದು ಅಂತಾರೆ. ಅದು ಸೇರಿರೋದಾದ್ರೆ 20-30 ವರ್ಷದಿಂದಲೂ ಉಳ್ಕೊಂಬಂದಿದಾರಲ್ಲ, ಅವ್ರಿಗೆ ಕೇಳಿದ್ರೆ ನೀವು 57ನೇ ಕಾಲಮಲ್ಲಿ ಅರ್ಜಿ ಹಾಕಿಲ್ಲ, 54ನೇ ಕಾಲಮಲ್ಲಿ ಅರ್ಜಿ ಹಾಕಿಲ್ಲ, ಇನ್ನು ಕೊಡಕ್ಕೆ ಬರಲ್ಲ, ಇದು ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರು ಜಮೀನು ಮಾಡಿದ್ರೆ ಏನು ಮಾಡ್ಬೇಕೀಗ? 50-100 ವರ್ಷದಿಂದಲೂ ಮಾಡ್ಕೊಂಬಂದಿರೋ ಅಂತಾರೆ ಇದ್ದಾರೆ. ಅದಕ್ಕೆ ಇಂಥ ಎಲ್ಲ ವ್ಯವಸ್ಥೆಗಳಿಗೂ ನಮ್ಮ ಭಾರತ ಕಿಸಾನ್ ಸಂಘ ಒಗ್ಗಟ್ಟಾಗಿ ಹೋರಾಡಬೇಕು. ಇಂಥ ಎಲ್ಲ ದೊಡ್ಡ ಸಮಸ್ಯೆಗಳನ್ನಿಟ್ಟು ಒಂದ್ಸಾರಿ ನಮ್ಮ ವಿಧಾನಸೌಧಕ್ಕೆ ಲಗ್ಗೆ ಹಾಕಂತ ಒಂದು ಕಾರ್ಯಕ್ರಮ ದಯವಿಟ್ಟು ತಾವೆಲ್ಲರೂ ಮಾಡಬೇಕು. ಆಮೇಲೆ ನಾವು ರೈತ ಬಂಧುಗಳೆಲ್ಲ ನಮ್ಗೆ ಏನು ಬೇಕಾದ್ರೂ ನಾವು ಸಹಕಾರ ಕೊಡ್ತೀವಿ, ನಾವು ನಿಮ್ಮ ಜೊತೆಗಿದ್ದೀವಿ. ಇಷ್ಟು ಸಣ್ಣ ಮಟ್ಟದಲ್ಲಿ ಮಾಡಿದರೆ ಏನೂ ಆಗಲ್ಲ. ನಮ್ಮ ಸಂಘ ಇನ್ನೂ ಬೆಳಿಬೇಕು, ಇನ್ನೂ ಚೆನ್ನಾಗಿರ್ಬೇಕು. ಇದರಿಂದ ರೈತರು ಒಳ್ಳೇದಾಗಬೇಕಂದ್ರೆ ನಾವು ಹೋರಾಟ ಮಾಡಲೇಬೇಕು. ಅದಕ್ಕೆ ದೊಡ್ಡ ಮಟ್ಟದ ಒಂದು ಹೋರಾಟನ ಹಮ್ಮಿಕೊಂಡು ಎಲ್ಲ ರೈತರಿಗೆ, ರೈತ ಬಂಧುಗಳಿಗೆ ಈ ಸರ್ಕಾರ ಏನು ಮಾಡ್ತದೆ ಗೊತ್ತಾ? RIನ ಆಮೇಲೆ ಡೆಪ್ಟಿ ತಹಸೀಲ್ದಾರ್ ಕಳಿಸ್ತಾ ಇದ್ದೆ. ಇದು ಸರ್ಕಾರದ ಜಮೀನು ಅಂತ ಹೇಳ್ಬಿಟ್ಟು ಎಲ್ಲ ಟ್ರೆಂಚ್ ಹೊಡಿಸ್ಬಿಟ್ಟು ಮಾರ್ಕ್ ಮಾಡಿ ಕೈ ಬಿಡ್ತಾ ಇದ್ದಾರೆ. ಹೊರಗಿರೋ ಜಮೀನೆಲ್ಲ ಅವ್ರದ್ದು, ರೈತರ ಜಮೀನು ಇವ್ರದ್ದು ಅಂತೇಳಿ ಈ ಮಟ್ಟಕ್ಕೆ ತಂದಿದ್ದಾರೆ. ಆಮೇಲೆ ಕಾಡು ಪ್ರದೇಶನೆಲ್ಲ ರೈತರು ಇರೋರನ್ನೆಲ್ಲ ಖಾಲಿ ಮಾಡಿಸ್ತಾ ಇದ್ದಾರೆ. ಇದಕ್ಕೆ ನಾವು ಹಿರಿಯರೆಲ್ಲ ನಾವು ಯೋಚನೆ ಮಾಡಿ ಇದಕ್ಕೆ ಏನು ಮಾಡಬೇಕು, ಇದಕ್ಕೆ ಯಾವ ರೀತಿ ನಡಿಬೇಕು, ನಮ್ಮ ಹೋರಾಟ ಏನು. ನಮ್ಮ ಭಾರತ ಕಿಸಾನ್ ಸಂಘ ಒಂದೇ ಸಾರಿ ಒಂದು ದಿವಸ ಎಲ್ಲ DC ಆಫೀಸ್ಗಳಲ್ಲಿ ಹೋಗಿ ಕೇಳಬೇಕು. ಆ ಮಟ್ಟಕ್ಕೆ ನೀವು ಗೈಡ್ಲೈನ್ ಕೊಡ್ಬೇಕು ನಮಗೆ. ನೀವು ನಮ್ಗೆ ಲೆಟರ್ಗಳು ಕೊಡಬೇಕು, ಯಾವ ಟೈಪ್ ಕೊಡ್ಬೇಕಂತ ಹೇಳ್ತಿಲ್ಲ. DCಗೆ ಯಾವ ರೀತಿ ಕೊಡಬೇಕು, ಹೆಂಗೆ ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಇದೆಲ್ಲ ಒಂದೇ ದಿವಸ ಮಾಡ್ಕೊಂಡು ಒಂದೇ ವೇದಿಕೆ ಮಾಡಿ ನಮ್ಮ ಹೆಸರು ಬರ್ತಾರೆ, ರೈತರು ಉಳಿತಾರೆ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಪ್ರಪಂಚ ಪರ್ಯಟನೆ